ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ತ್ರಿವೇಣಿ ಬಡಿಗೇರ್. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿಯಲ್ಲಿ ಶ್ರೀ ಹನುಮಂತ ದೇವರ ನೂತನ ದೇವಸ್ಥಾನ ಲೋಕಾರ್ಪಣೆ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ನಡೆಯಲಿದ್ದು, ಜಾತ್ರಾ ನಿಮಿತ್ತ ಭಿತ್ತಿಪತ್ರ ಬಿಡುಗಡೆ ಸಮಾರಂಭ ನಡೆಯಿತು. ಒಟ್ಟು 5 ದಿವಸ ಕಾರ್ಯಕ್ರಮಗಳು ನಡೆಯಲಿದ್ದು, ದಿನಾಂಕ 26/4/2025 ಗೋಧೂಳಿ ಮುಹೂರ್ತದಲ್ಲಿ ಸುಮಂಗಲೆಯರಿಂದ ಪೂರ್ಣ ಕುಂಭಮೇಳದೊಂದಿಗೆ ನೂತನ ಹನುಮಂತ ದೇವರ ಮೂರ್ತಿ ಪುರಪ್ರವೇಶ, 27ರಂದು ಮೂರ್ತಿ ಧಾನ್ಯ ದಿವಾಸ, 28ರಂದು ಮೂರ್ತಿ ಫಲಾದಿವಾಸ, ಮಂಗಳವಾರ 29ರಂದು ಮೂರ್ತಿ ಜಲಾದಿವಾಸ, ಬೆಳಿಗ್ಗೆ ಗಂಗಾ ಪೂಜೆ, ಗಣಪತಿ ಪೂಜೆ, ಸಾಯಂಕಾಲ ಸುದರ್ಶನ ಹೋಮ ನಡೆಯುವುದು. ದಿನಾಂಕ 30ರಂದು ಹನುಮಂತೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ, ಅಲಂಕಾರ ಪೂಜೆ, ಪಠಣ ಕಲಾಹೋಮದೊಂದಿಗೆ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ ನಡೆದು ಹನುಮಂತೇಶ್ವರ ಸ್ವಾಮಿಗೆ ಪುಷ್ಪಾರ್ಚನೆ ಕೈಗೊಳ್ಳಲಾಗುವುದು ಎಂದು ವೇದಮೂರ್ತಿ ಬಸಯ್ಯ ವಿರಕ್ಮಠ್ ತಿಳಿಸಿದರು. ಅಂಜನಸುತ ಪರಮಪಾವನಂ ಅಂಜನಾದ್ರೇ ಪರ್ವತಶಿಖಂ ಮಾರುತೇಶ್ವರಂ ಮಾಹಂ ಭಜೆ. ಬೆಳವಡಿ ಗ್ರಾಮದಲ್ಲಿ ಸುಮಾರು ಸಂವತ್ಸರಗಳಿಂದ ಶ್ರೀ ಮಾರುತೇಶ್ವರನ ಮೂರ್ತಿಯನ್ನು ಮರುಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ಕೊಂಡು ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಒಗ್ಗಟ್ಟಿನಿಂದ ಶ್ರೀ ಮಾರುತೇಶ್ವರನ ಹೊಸ ಮೂರ್ತಿಯನ್ನು ಈಗಾಗಲೇ ನಿರ್ಮಾಣಗೊಂಡಿದ್ದು, ಆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಮುನ್ನಾ ದಿನವಾದ ಇವತ್ತಿನ ಒಂದು ಪತ್ರಿಕೆಯ ಬಿಡುಗಡೆ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಸಮಾರಂಭದಲ್ಲಿ ಈ ಮಾರುತೇಶ್ವರನ ಮೂರ್ತಿಯನ್ನು ಭಾಳ ಅರ್ಥಪೂರ್ಣವಾಗಿ ಮತ್ತು ಅಭೂತಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕೆಂದರೆ ನಾವು ಸುಮಾರು ದಿನಗಳಿಂದ 1 ಅಥವಾ 2 ದಿವಸ ಜಲ ಮತ್ತು ಧಾನ್ಯ ದಿವಸದೊಂದಿಗೆ ಪ್ರತಿಷ್ಠಾಪನೆ ಒಂದು ವಿಶೇಷ ಕಾರ್ಯಕ್ರಮ. ಆದರೆ ಈ ಮಾರುತೇಶ್ವರ ಪ್ರತಿಷ್ಠಾಪನೆಯನ್ನು 5 ದಿನಗಳ ಪರಂತರ 5 ದಿನಗಳವರೆಗೆ ಆ ಪ್ರತಿಷ್ಠಾಪನಾ ಕಾಲದಲ್ಲಿ ಕನಕ, ಫಲ, ಧಾನ್ಯ, ಜಲ ಹೀಗೆ ಅನೇಕ ಪ್ರಕಾರವಾಗಿ ಆ ಮೂರ್ತಿಯನ್ನು ನಾವು ಅದು ಇದಕ್ಕೆ ಒಂದು ಕರ್ತೃತ್ವ ಶಕ್ತಿಗೆ ಒಳಪಡಿಸಿ 30ನೇ ತಾರೀಕಿನ ದಿವಸ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಈ ಮಾರುತೇಶ್ವರನನ್ನು ಪ್ರತಿಷ್ಠಾಪನೆ ಜಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ದಿನದ ಈ ಕಾರ್ಯಕ್ರಮದ ಮುನ್ನಾ ದಿನವಾದ ಇವತ್ತು ವಾಲ್ ಪೋಸ್ಟರ್ ಪತ್ರಿಕೆ ಏನಂತೇಳಿ ಆ ಪತ್ರಿಕೆ ಬಿಡುಗಡೆ ಸಮಾರಂಭ ಇವತ್ತು ನಡೀತಾ ಇದೆ. ಈ ಜಾತ್ರೆ ಅರ್ಥಪೂರ್ಣವಾಗಿ ಒಂದು ಅಭೂತಪೂರ್ಣವಾಗಿ ನಡೆಯಲಿ. 26ರಿಂದ ಏಪ್ರಿಲ್ 34/2025 ಈ ಕಾರ್ಯಕ್ರಮ ನಡೀತಿದೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಆ ಮಾರುತೇಶ್ವರ ಕೃಪೆಗೆ ಪಾತ್ರ ಆಗಬೇಕಂತೇಳಿ ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು ಪಾಲ್ಗೊಂಡಿದ್ದರು. ಈ ಎಲ್ಲ ದಿನದ ಕಾರ್ಯಕ್ರಮಗಳಲ್ಲಿ ಶ್ರೀ ಶ್ರೀಸ್ಥಲ ಬ್ರಹ್ಮ ಶಿವಮಹಾಂತ ಶಿವಾಚಾರ್ಯ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸುವರು. ನೇತೃತ್ವ ಶ್ರೀ ಜಡಿಸಿದ್ದೇಶ್ವರ ಸ್ವಾಮಿಗಳು ದೊಡ್ಡವಾಡ ಉಪಸ್ಥಿತರಿರುವರು ಎಂದು ಜಾತ್ರಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಬಿಜಿ ದೇಗಾವಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಈರಣ್ಣ ಕರಿಕಟ್ಟಿ, ಪ್ರಾಚಾರ್ಯ ಎಂಪಿ ಉಪ್ಪಿನ್, ಗದಗಯ್ಯ ರೊಟ್ಟೇನವರ್, ಶಂಕರ್ ಕರಿಕಟ್ಟಿ, ಶಶಿಧರ್ ಪತ್ತಾರ್, ಮಹಾಂತೇಶ್ ಬಳಿಗಾರ್, ಶಂಕರ್ ಪತ್ತಾರ್, ಪ್ರಕಾಶ್ ಬಳಿಗಾರ್, ಶಿವಪ್ಪ ಹುಂಬಿ, ಅರ್ಚಕ ಹನುಮಂತ್ ಪೂಜಾರ್ ಉಪಸ್ಥಿತರಿದ್ದರು. ಗ್ರಾಮವಾಗಿರ್ತಕ್ಕಂಥ ನಮ್ಮ ಮಲ್ಲಮ್ಮನ ಬೆಳವಡಿಯಲ್ಲಿ ಬಹಳಷ್ಟು ಪುರಾತನವಾಗಿರ್ತಕ್ಕಂಥ ಹನುಮ ದೇವಸ್ಥಾನ ಇತ್ತೀಚೆಗೆ ಶಿಥಿಲಾವಸ್ಥೆಗೊಂಡಿತ್ತು. ಮೂರ್ತಿಯು ಕೂಡ ಶಿಥಿಲಾವಸ್ಥೆಗೊಂಡಿತ್ತು. ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರು ಇಟ್ಟುಕೊಂಡು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಸರ್ಕಾರದ ಅನುದಾನದಲ್ಲಿ ಹಾಗೂ ನಮ್ಮೂರಿನ ಸರ್ವ ಭಕ್ತಾದಿಗಳ ಒಂದು ಸಹಾಯ ಸಹಕಾರದೊಂದಿಗೆ ಈ ಬರುವ 26ರಿಂದ 30ರವರೆಗೆ ನಮ್ಮ ದೇವರ ಜಾತ್ರೆಯನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಮ್ಮ ಬೆಳವಡಿ ಸಂಸ್ಥಾನದ ರಾಜ್ಯ ಗುರುಗಳ ಸಾನ್ನಿಧ್ಯದಲ್ಲಿ ಬೆಳವಡಿಯ 6 ಮಠಸ್ಥರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಬರುವ ಏಪ್ರಿಲ್ 26ರಂದು ನಮ್ಮ ಊರಿಗೆ ಹನುಮಂತ ದೇವರ ಮೂರ್ತಿ ಪುರಪ್ರವೇಶವನ್ನು ಮಾಡಲಿದೆ. ಅವತ್ತೇ 26ನೇ ತಾರೀಕಿನ ದಿವಸ ಈ ಒಂದು ಮೂರ್ತಿಯ ಪೂಜ್ಯ ಎಲ್ಲ ನೇತೃತ್ವದಲ್ಲಿ ಹಾಗೂ ಕುಂಭಮೇಳದೊಂದಿಗೆ ಸಕಲ ವಾದ್ಯದೊಂದಿಗೆ ಮೆರವಣಿಗೆ ಮುಖಾಂತರ ಹನುಮಂತ ದೇವರು ಗ್ರಾಮಿಗೆ ಆಗಮಿಸ್ತಾ ಇದ್ದಾನೆ. ಅವತ್ತೇ ಒಂದು ದಿವಸ ಮೂರ್ತಿಯ ಕನಕಾದಿವಾಸವಾಗ್ತಾ ಇದೆ.
ಹಾಗೆಯೇ 27ನೇ ತಾರೀಕಿನ ದಿವಸ ಮೂರ್ತಿಯ ಧಾನ್ಯಾದಿವಾಸ ಆಗ್ತಾ ಇದೆ. ಹಾಗೆಯೇ 28ನೇ ತಾರೀಕಿನ ದಿವಸ ಫಲಾದಿವಾಸವಾಗ್ತಾ ಇದ್ದಾರೆ. ಹಾಗೆಯೇ 29ನೇ ತಾರೀಕಿನ ದಿವಸ ಜಲಾದಿವಾಸವಾಗಿ ಅವತ್ತು ಸುದರ್ಶನ ಹೋಮದೊಂದಿಗೆ ಇಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಹಾಗೆಯೇ 30ನೇ ತಾರೀಕಿನ ದಿವಸ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ, ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಈ ಎಲ್ಲ ಒಂದು ಧಾರ್ಮಿಕ ಕಾರ್ಯ ನಮ್ಮೂರಲ್ಲಿ ಅತ್ಯಂತ ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೂರಿನ ಸಕಲ ಭಕ್ತಾದಿಗಳು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಆಗಮಿಸಿ ಹನುಮಂತ ದೇವರ ಕೃಪೆಗೆ ಪಾತ್ರ ಆಗಬೇಕೆಂದು ನಿಮ್ಮಲ್ಲಿ ಜಾತ್ರಾ ಕಮಿಟಿಯ ಪರವಾಗಿ ಹಾಗೂ ಟ್ರಸ್ಟ್ ಕಮಿಟಿಯ ಪರವಾಗಿ ವಿನಂತಿ ಪೂರ್ವಕವಾಗಿ ತಮ್ಮೆಲ್ಲರಲ್ಲಿ ಕೇಳ್ಕೊತಾ ಇದ್ದೇವೆ. ಧನ್ಯವಾದ ಸರ್. ವರದಿ ಯಾಸಿನ್ ಕಿತ್ತೂರ್, ಅಸದ್ ಆರ್ಜೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.